ಮಂಗಳೂರಿನ ಬೈಕಂಪಾಡಿಯಲ್ಲಿ ಭಾರೀ ಅಗ್ನಿನಾಹುತ. ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿ ಸಂಭವಿಸಿರುವಂತಹ ಬೆಂಕಿ ಅವಘಡ ಅದು. ಅಮೆಜಾನ್ ಸುಗಂಧ ದ್ರವ್ಯ ಫ್ಯಾಕ್ಟರಿ ಅದು ಬೆಂಕಿಗಾಹುತಿಯಾಗಿದೆ. ಮುಂಜಾನೆ 5 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ. ಮುಗಿಲೆತ್ತರಕ್ಕೆ ಹಬ್ಬಿರುವಂತಹ ಬೆಂಕಿಯ ಕೆನ್ನಾಲ್ಗೆನ ಗಮನಿಸ್ತಾ ಇದ್ದೀವಿ. ಮಂಗಳೂರಿನ ಬೈಕಂಪಾಡಿಯಲ್ಲಿ ಆಗಿರುವಂತಹ ಬಹುದೊಡ್ಡ ಅಗ್ನಿನಾಹುತ ಇದು. ಕೈಗಾರಿಕಾ ವಲಯ, ಇಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸುಗಂಧ ದ್ರವ್ಯ ಫ್ಯಾಕ್ಟರಿ ಅದು, ಅಮೆಜಾನ್ ಸುಗಂಧ ದ್ರವ್ಯ ಫ್ಯಾಕ್ಟರಿ ಬೆಂಕಿಗಾಹುತಿಯಾಗಿದೆ. ಹೊಗೆಯೇ ಆವರಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಬೆಳಗಿನ ಜಾವ ಸುಮಾರು 5 ಗಂಟೆ ಸುಮಾರಿಗೆ ನಡೆದಂತಹ ಘಟನೆ. ಸುಟ್ಟು ಕರಕಲಾಗಿಬಿಟ್ಟಿದೆ ಫ್ಯಾಕ್ಟರಿ. ಮುಗಿಲೆತ್ತರಕ್ಕೆ ಬೆಂಕಿ ಹಬ್ಬಿ ಆ ಭೀಕರ ದೃಶ್ಯ ಸರಿಯಾಗಿದೆ. ನಮ್ಮ ಪ್ರತಿನಿಧಿ ಪೃಥ್ವಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಪೃಥ್ವಿ, ಈ ಘಟನೆಗೆ ಕಾರಣ ಏನು, ಸದ್ಯದ ಪರಿಸ್ಥಿತಿ ಏನು, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಘಟನೆಗೆ ಇನ್ನೂ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಆದ್ರೆ ಅಲ್ಲಿ ಒಂದು ಕೆಲವು ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿ ಆಗಿದೆ ಅನ್ನೋ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಅಮೆಜಾನ್ ಸುಗಂಧ ದ್ರವ್ಯ ತಯಾರಕ ಫ್ಯಾಕ್ಟರಿ ಈಗ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಅಂದ್ರೆ ಬೆಳಗಿನ 4:15 5 ಗಂಟೆ ಸುಮಾರಿಗೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಮತ್ತೆ ಅಲ್ಲಿ ದಟ್ಟ ಹೊಗೆ ಅದರ ಬಾನೆತ್ತರಕ್ಕೆ ಹಾರಿದಂತದ್ದು. ಅಂದ್ರೆ ಬೆಂಕಿಯ ಕೆನ್ನಾಲಿಗೆ ದಟ್ಟವಾಗಿ ಆವರಿಸಿತ್ತು. ಸೊ ಅಲ್ಲಿ ಏನು MCF, NMPA ಮತ್ತೆ ಕದ್ರಿ ಅಗ್ನಿಶಾಮಕ ಸಿಬ್ಬಂದಿಗಳಂದ್ರೆ ಅಲ್ಲೇ ಸುತ್ತಮುತ್ತ ಇದ್ರು. ಸೊ ಅವರು ಇಮಿಡಿಯೇಟ್ ಅಲ್ಲಿಗೆ ಧಾವಿಸಿದ್ರು. ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಆಲ್ಮೋಸ್ಟ್ ಇವಾಗ ಬೆಂಕಿ ಕಂಟ್ರೋಲಿಗೆ ಬಂದ್ರು ಕೂಡ ಅಂದ್ರೆ ಅದ್ರ ದಟ್ಟ ಹೊಗೆ ಎಲ್ಲವೂ ಕೂಡ ಇನ್ನು ಇರುವಂತದ್ದು. ಅಂದ್ರೆ ಅಗ್ನಿ ಅವಘಡದಿಂದ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಬೆಂಕಿಯನ್ನ ನಿಯಂತ್ರಣಕ್ಕೆ ಈ ಒಂದು ತಂಡ ತಂದಿರುವಂತದ್ದು. ಮತ್ತೆ ಅಲ್ಲಿ ಯಾವುದೇ ರೀತಿ ಸಾವು ನೋವು, ಪ್ರಾಣಾಪಾಯ ಯಾವುದು ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಅಲ್ಲಿಂದ ಎಲ್ಲರೂ ಕೂಡ ಹೊರಗಡೆ ಬಂದಿತ್ತು. ಮತ್ತೆ ಬೆಳಗಿನ ಜಾವ ಆಗಿರೋದ್ರಿಂದ ಯಾರು ಕೂಡ ಹೊರಗಡೆ ಸಿಗಾಕೊಂಡಿರ್ಲಿಲ್ಲ. ಸೊ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಮತ್ತೆ ಅಗ್ನಿ ಅವಘಡ ಯಾಕಾಯ್ತು ಅಂತ ಹೇಳಿ ಇನ್ನಷ್ಟೇ ತನಿಖೆ ಆಗ್ಬೇಕಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.